ನೋಡಿ ಸ್ನೇಹಿತರೆ, ಇವತ್ತು ನಾನು ಫೈರ್ ಟ್ರೈನಿಂಗ್ ಹೋಗಿದ್ದೀನಿ. ಅಲ್ಲಿ ಯಾವ ರೀತಿ ಫೈರ್ ಹತ್ಕೊಂಡಾಗ ಹೇಗೆಲ್ಲ ಆರಿಸಬೇಕು ಅಂತ ನಮಗೆ ಇನ್ಫಾರ್ಮೇಷನನ್ನು ಕೊಡ್ತಿದ್ದಾರೆ. ಬನ್ನಿ ಕಲ್ತ್ಕೊಳ್ಳೋಣ. ಓಕೆ, ಹಾಗಾದ್ರೆ ಹೇಳಿದ್ದಾರೆ ಅದನ್ನು ಓಪನ್ ಮಾಡಿ ತೋರಿಸಿದ್ರಾ? ಇಲ್ಲ ಇಲ್ಲ. ಓಕೆ, ಬರೀ ಬಾಯಿಗೆ ನನ್ನನ್ನು ಹೇಳ್ಕೊಟ್ಟಿದ್ದಾರೆ. ಓಕೆ, ಹಾಗಾದ್ರೆ ಈ ಎಕ್ಸ್ಪೀರಿಯನ್ಸ್ ನಾವು ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಏಮ್ ದಿಸ್ ಇಸ್ ಸೇಫ್ಟಿ ಪಿನ್. ಓಕೆ, ಫುಲ್ ದ ಸೇಫ್ಟಿ ಪಿನ್. ಓಕೆ, ನೆಕ್ಸ್ಟ್ ಏಮ್ ಮೀನ್ಸ್ ಏನು ಹೇಳ್ಕೊಟ್ಟಿದ್ದಾರೆ? ಏಮ್ ಏನ್ ಮಾಡಬೇಕು? ಏಮ್ ಟು ಸೀಟ್ ಅಪ್ ದ ಫೈರ್. ಎಲ್ಲಿ ಬೆಂಕಿ ಆಗಿದೆ ಅಲ್ಲಿಗೆ ನಾವು ನಾಜಲ್ ಅನ್ನ ಡೈರೆಕ್ಟ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಸ್ವೀಸ್. ಸ್ಕ್ವೀಸ್. ಇಲ್ಲಿರ್ತಕ್ಕಂಥ ಈ ಹ್ಯಾಂಡಲ್ ಅನ್ನ ನಾವು ಸ್ಕ್ವೀಸ್ ಮಾಡಬೇಕು. ನಂತರ ಸ್ವೀಪ್. ಎಲ್ಲೆಲ್ಲಿ ಬೆಂಕಿ ಆಗಿದೆ ಅಲ್ಲಿ ನಾವು ಆಲ್ರೆಡಿ ನೀವು ಇಟ್ಕೊಂಡಿರ್ತಕ್ಕಂಥದ್ದೇ ಪೋರ್ಟಬಲ್ ಫೈರ್ ಎಕ್ಸ್ಟಿಂಗ್ವಿಷರ್ ಅಲ್ವಾ? ಇದನ್ನ ಎಲ್ಲಿಂದ ಎಲ್ಲಿಂದ ನಾವು ಕ್ಯಾರಿ ಮಾಡ್ತೀವಿ. ಸೊ ಇದು ಲೈಟ್ ವೇಟ್. ಸೊ ಅದು ಎಲ್ಲೆಲ್ಲಿ ಬೆಂಕಿ ಆಗಿದೆ ಅಂತ ನಾವು ಸ್ವೀಪ್ ಮಾಡ್ತಾ ಹೋಗ್ತೀವಿ. ಈ ಮೆಥಡಲ್ಲಿ ನಾವು ಬೆಂಕಿಯನ್ನು ಆರಿಸ್ಬೇಕು. ಓಕೆ, ರೈಟ್ ನಾ ಗೊತ್ತಾಯ್ತು ಸರ್? ಫುಲ್ ವೀಡಿಯೋ ಮಾಡ್ತಾರೆ. ನೀವು ಸ್ಕೂಲ್ ತಾನೆ? ನೋಡಿ ಸರ್, ಈಗ ಚಿಕ್ಕದಾಗೆ ಫೈರ್ ಆಗಿದೆ. ಆಯ್ತಾ? ಫೈರ್ ಬನ್ನಿ ಸರ್, ಯಾರಾದರೂ ನಿಮ್ಮಲ್ಲೇ ಹೋಗ್ತಾರೆ. ಯಾರಾದರೂ ಒಬ್ಬರು ಬನ್ನಿ, ನನ್ನ ಫ್ರೆಂಡ್ ಅವರು. ಇದು ಬೇಡ ಸರ್, ಮೊದಲಲ್ಲಿ ಮಣ್ಣಿದೆ, ಮಣ್ಣನ್ನು ತೆಗೆದುಕೊಂಡು ಫೈರ್ ಮೇಲೆ ಕೂಡ ಅಲ್ಲೇ ದೂರ ಇದೆ. ನೋಡಿ ಸರ್, ಇಲ್ಲಿ ಯಾವತ್ತೂ ಅಷ್ಟೇ ಒಂದು ಗಮನಿಸಿ, ಬೆಂಕಿಯ ಫ್ಲೇಮ್ ಯಾವ ಕಡೆ ಇದೆ, ವಿಂಡ್ ಡೈರೆಕ್ಷನ್ ಯಾವ್ದಿದೆ ಅದನ್ನ ನೀವು ಅಬ್ಸರ್ವ್ ಮಾಡಬೇಕು. ವಿಂಡ್ ಈ ಕಡೆ ಬರ್ತಾ ನಾನು ಈ ಕಡೆ ತಗೊಂಡು ಹೀಗೆ ಹಾಕಿದ್ರೆ ಆ ಫ್ಲೇಮ್ ಅದ್ರ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅಪೋಸಿಟ್ ಸೈಡ್ ಕೊಡಬೇಕು. ಅದು ಇಬ್ಬರಿಂದ ಹಾಕ್ಬೇಕು. ಹಾಕಿ ಸರ್, ನೋಡೋಣ. ಫೋರ್ಸ್ ಆಗಿ ಎಸ್. ಏನಾಯ್ತು ಅಲ್ಲಿ ನಿಮಗೆ? ಫೈರ್ ಸ್ಟಾಪ್ ಆಯ್ತು. ಹೇಗಾಯ್ತು? ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಎಸ್ ಲ್ಯಾಕ್ ಆಫ್ ಆಕ್ಸಿಜನ್. ಅಲ್ಲಿ ಆಕ್ಸಿಜನ್ ಕಟ್ ಆಫ್ ಆಯ್ತು, ಫೈರ್ ಕಟ್ ಆಫ್ ಆಯ್ತು ಅಲ್ವಾ? ಹಾಗೆ ನಾವು ಮಣ್ಣು ತುಂಬ ರಿಯಾಕ್ಷನ್ ಅದ್ರ ಮೇಲೆ ಈ ತರ ಇದಾಗ್ತಾ ಇದೆ ಅಂತಂದಾಗ ನೀವು ಮಣ್ಣನ್ನು ಹಾಕಿ ಅಲ್ಲಿ ಬೆಂಕಿಗೆ ಗಾಳಿ ಸಿಗದೇ ಇರೋ ರೀತಿ ಅಟ್ಮಾಸ್ಫಿಯರ್ ಏರ್ ಇದ್ದೇ ಇರುತ್ತೆ. ಅದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಉರಿಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಆಕ್ಸಿಜನ್ ಏನಿದೆ ಅದನ್ನ ಕಟ್ ಆಫ್ ಮಾಡಿದ್ರೆ ಫೈರ್ ಕಟ್ ಆಫ್ ಆಗಿದೆ. ಹಾಗೆ ನೆಕ್ಸ್ಟ್ ನಾವು ಬ್ಲಾಂಕೆಟಿಂಗ್ ಅಲ್ಲಿ ನಾವು ಹೇಗೆ ಕವರ್ ಮಾಡ್ತೀವಿ ಅಲ್ವಾ? ಅದನ್ನ ತೋರಿಸ್ಕೊಡೋಣ ಸರ್. ಯಾರು ಬರ್ತೀರಾ? ಬನ್ನಿ ಸರ್. ಸರ್ ಅಲ್ಲಿ ಬ್ಲಾಂಕೆಟ್ ಇದೆ ಸರ್, ಗನ್ನಿ ಬ್ಯಾಗ್ ಇದೆ. ಗನ್ನಿ ಬ್ಯಾಗ್ ನೋಡಿ, ವೆಟ್ ಕ್ಲಾತ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ನೀರು ಸಮೇತ ನೀರೇನು ಹಿಂಡೋದು ಬೇಡ. ಯಾವತ್ತು ನೋಡಿ ಈ ಕಡೆ ಫ್ಲೇಮ್ ಇದೆ, ಇಲ್ಲಿ ಬನ್ನಿ ಸರ್. ನೋಡಿ, ಈ ಕಡೆ ಬರ್ತಾ ಇದೆ, ಆ ಕಡೆಯಿಂದ ಹಾಕಿ. ಹಾಕ್ಬಿಡಿ. ಎಸ್ ಎಸ್. ಮ್ಯಾಜಿಕ್ ಅನ್ಕೊಂಡು, ಇಟ್ಸ್ ನಾಟ್ ಮ್ಯಾಜಿಕ್, ಇಟ್ಸ್ ಕೆಮಿಸ್ಟ್ರಿ. ಅಂದ್ರೆ ಫ್ಲೇಮ್ ಯಾವ ಕಡೆಗಿದೆ ಅದನ್ನು ಮುದ್ದೆ ಬಟ್ಟೆಗಳನ್ನ ಅಂದ್ರೆ ಮನೆಯಲ್ಲಿ ಅದು ದೂರ ದೂರ ಹೋಗಿ ಒಬ್ರು ಎದಕ್ಕೆ ಅಲ್ಲ, ಏನು ಭಯ ಪಡ್ತದೆ? ಟ್ರೈನಿಂಗ್ ಅಲ್ವಾ? ಪೆಟ್ರೋಲ್ ಹಾಕ್ತೀನಿ. ಪೆಟ್ರೋಲ್ ಬನ್ನಿ ಹೊಂದ್ಬೇಕು. ಎಲ್ಲ ಸ್ಪ್ರೆಡ್ ಆಗುತ್ತೆ. ನೋಡಿ, ಇದು ಆಯಿಲ್ ಫೈರ್ ನಿಮ್ಗೆ ಹೇಳಿದ್ರಲ್ವಾ? ಆಯಿಲ್ ಫೈರ್ಗೆ ನೀರು ಹಾಕಿದ್ರೆ ಏನಾಗುತ್ತೆ? ನಾನು ಸ್ವಲ್ಪ ಇದೆ. ಹೌದು, ಹಿಂದೆ ಬನ್ನಿ, ಹಿಂದೆ ಬನ್ನಿ ಮೇಡಮ್. ನೋಡಿ, ಎಣ್ಣೆ ಬೆಂಕಿ ಮೇಲೆ ನೋಡಿ, ಪೆಟ್ರೋಲ್ ಆಯಿಲ್
ಓಕೆ ಇದ್ರ ಮೇಲೆ ನೀರು ಹಾಕ್ತಾನೆ ನೀರು ಹಾಕ್ತಾನೆ ಜೋರಾಗಿ ಓಕೆ ಅದು ಎಲ್ಲ ಸ್ಪ್ರೆಡ್ ಆಯ್ತಲ್ಲ ಆರಿತ್ತಲ್ಲ ಆ ಕಡೆಗೆಲ್ಲ ಹಾಗಾಗಿ ನಾವೇನ್ ಮಾಡ್ಬೋದು ನೋಡಿ, ನಿಮ್ಮ ಮನೆಗಳಲ್ಲೇ ನೀವು ನೊರೆ ದ್ರಾವಣ ರೆಡಿ ಮಾಡ್ಕೋಬಹುದು. ನಿಮ್ಮ ಮನೆಯಲ್ಲೇ ಸೋಪ್ ಆಯಿಲ್ ಅಥವಾ ಸರ್ಫ್ ಅನ್ನ ಸಿಕ್ಕಾಗಿ ಹಾಕಿ ನೀವು ಜನರೇಟ್ ಮಾಡಿ ನೀವಲ್ಲಿ ಏನ್ ಮಾಡ್ಬೋದು ಇಂಥ ನೀವೆಲ್ಲ ನೊರೆ ದ್ರಾವಣವನ್ನ ಹಾಕ್ತಾ ಹೋದ್ರೆ ನೀರು ಹಾಕಿದ್ರೆ ಪೈಪ್ ಜಾಸ್ತಿ ಆಯ್ತು. ಬಟ್ ಅದೇ ಫೋಮ್ ಯೂಸ್ ಮಾಡಿದ್ರೆ ಯಾಕೆ ಫೋಮ್ ಅಲ್ಲ ಅದಂತೂ ಸೋಪ್ ಪೈಪ್ ಕಪ್ ಮಾಡ್ಕೊಂಡು ಸೋಪ್ ಮಾಡ್ಕೊಂಡು ಏನಾಯ್ತು ಇಲ್ಲೂ ಸಹ ಸೇಫ್ಟಿ ಪಿನ್ ಇರುತ್ತೆ. ಜಸ್ಟ್ ಅದನ್ನು ತೆಗಿಬೇಕು. ಏನು ಹೇಳಿದ್ದಾರೆ ಲೆಫ್ಟ್ ಈ ಹ್ಯಾಂಡಲ್ ಇಟ್ಕೊಬೇಕು, ಇದನ್ನು ರೈಟ್ ಇಟ್ಕೊಬೇಕು. ಇದನ್ನು ಓಪನ್ ಮಾಡಿದ್ರೆ ಇದು ಹೋಗುತ್ತೆ ಸಿಲಿಂಡರ್ ಅನ್ನೋ ಉದ್ದೇಶಕ್ಕೆ ಲಾಕ್ ಮಾಡಿದ್ರೆ ಓಪನ್ ಆಗ್ತದೆ. ಅದು ಸೌಂಡ್ ಆಗುತ್ತೆ. ಓಪನ್ ಮಾಡಿ ನೀವು ಎಲ್ಲಿ ಫೈರ್ ಆಗಿಲ್ಲ. ಓಕೆ ನೋಡಿ ಸರ್, ಸ್ನೇಹಿತರು ಈಗ ಫೈರ್ ಫುಟ್ ಆಫ್ ಮಾಡ್ತಾರೆ CO2 ಮೇಲಿಂದ. ಓಕೆ ಇದ್ರಲ್ಲಿ ಫೈರ್ ಆಗಿದ್ರ ಮೇಲೆ ಹೋದ್ರು ಅವ್ರಿಗೆ ಶಾಕ್ ಪ್ರೂಫ್ ಗಂಬೂಟ್ಸು ಇರುತ್ತೆ. ಓಕೆ ಇದು ಫೈರ್ ಒಳಗಡೆ ಹೋದಾಗ ಇದು ಬಟ್ಟೆ ಹತ್ಕೊಳ್ಳಲ್ಲ. ಇದಕ್ಕೇನು ಮಾಡಿರ್ತಾರೆ ಬಿಫೋರ್ ಸ್ಟಿಚಿಂಗ್ ಮೆಟೀರಿಯಲ್. ಸೊ ಅದಕ್ಕೆ ಬಿಫೋರ್ ಸ್ಟಿಚಿಂಗ್ ಏನು ಮಾಡಿರ್ತಾರೆ ಸರ್, ಇದಕ್ಕೆ ಕೆಮಿಕಲ್ ಟ್ರೀಟೆಡ್ ಸೊ ರಿಟ್ರಿಡೆಂಟ್ ಕೆಮಿಕಲ್ನ ಟ್ರೀಟ್ ಮಾಡಿರುತ್ತೆ, ಆಮೇಲೆ ಸ್ಟಿಚಿಂಗ್ ಆಗಿರುತ್ತೆ. ಸೊ ಹಾಗಾಗಿ ಇದೇನಾಗುತ್ತೆ, ಫೈರ್ ಆಗಲ್ಲ. ಫೈರ್ ಹತ್ಕೊಳ್ಳಿ ಇದು ಫಸ್ಟ್ ಆರೆಂಜ್ ಕಲರ್ ಆಗಿಬಿಡುತ್ತೆ ಬಟ್ಟೆಯಲ್ಲಿ. ಇನ್ ಕೇಸ್ ಇವ್ರ ಫೈರ್ ಒಳಗೆ ಬಿದ್ದುಬಿಟ್ರೆ ಏನೋ ಒಂದು ಆಯ್ತು ಅಂದರೆ ಆ್ಯಕ್ಚುಲಿ ಆರೆಂಜ್ ಆಗಿಬಿಟ್ಟು ಬಟ್ಟೆ ಪುಡಿ ಆಗ್ಬಿಡುತ್ತೆ, ಹ್ಯಾಶ್ ಥರ ಆಗ್ಬಿಡುತ್ತೆ. ಯಾವುದಕ್ಕೂ ಫೈರ್ ಆಗಲ್ಲ. ಸೊ ಅಷ್ಟರಲ್ಲಿ ನೀವು ಸೇಫ್ಟಿಯಾಗಿ ಹೊರ ಬರ್ಬೋದು ಅನ್ನೋ ಉದ್ದೇಶಕ್ಕೆ ಈ ರೀತಿ ಪ್ರಾಸೆಸ್. ಬಟ್ ಇಷ್ಟು ವೆರಿ ಮಚ್ ಆಫ್ ಫಾಸ್ಟ್. ಓಕೆ ಹೀಗಿದೆ. ಹಾಗಾಗಿ ನೆಕ್ಸ್ಟ್ ನಾವು ನೋಡೋಣ ನಮ್ಮ ಇಲಾಖೆ ವಾಹನಗಳನ್ನು ಹೇಗೆ ಬೆಂಕಿಯನ್ನು ಹಾರಿಸ್ತೀವಿ, ನಮ್ಮದೇ ಆದ ಅಡಾಪ್ಟರ್ಗಳನ್ನು ಯೂಸ್ ಮಾಡಿ ಅಂತ ನೋಡೋಣ. ಓಕೆ ಸ್ವಲ್ಪ ನೀವೆಲ್ಲ ಹೀಗೆ ಕವರ್ ಆದರೆ ಒಳ್ಳೆ. ಸರ್ ನೀವು ಈ ಕಡೆ ಸರ್ ಈ ಕಡೆ ಬನ್ನಿ, ಅಪೋಸಿಟ್ ಇದ್ದವ್ರು ಹಿಂದೆ ಬರೋದು. ನೋಡಿ ಹೋಸಸ್ಗಳನ್ನು ಲೇಔಟ್ ಮಾಡ್ಬೇಕಾದ್ರೆ ಇದೇ ಸ್ಟೈಲ್ನಲ್ಲಿ ಹೋಸಲ್ಲಿ ಲೇಔಟ್ ಮಾಡಬೇಕು. ಓಕೆ ಹಿಂಗೆ ಸ್ವಲ್ಪ ಮುಂದೆ ಹೋಗಪ್ಪ. ನೋಡಿ ಇದು ನಾವು ಕಾಮನ್ ಆಗಿ ಎಲ್ಲರೂ ಕಾಣುತ್ತೆ. ಸಾಮಾನ್ಯವಾಗಿ ನಾವು ಇದನ್ನ ಹುಲ್ಲಿನ ಮೆದೆಗಳು, ಮನೆಗಳು ಅಥವಾ ಉರುಳು ಪೂಜೆ ನೇರವಾಗಿ ನಾವು ಬ್ಲಾಂಕ್ಸನ್ನು ಉಪಯೋಗಿಸ್ಕೊಂಡು ಫೈಟ್ ಮಾಡ್ತಾ ಹೋಗ್ತೀವಿ. ಅಂದರೆ ಇದು 6000 ಲೀಟರ್, ಇದು 18,000 ಲೀಟರ್. ನೋಡಿ ಇದು ನಮ್ಮಲ್ಲಿ ಇದರಲ್ಲಿ ಜೆಟ್ ಮತ್ತು ಸ್ಪ್ರೇ, ಜೆಟ್ ಸ್ಪ್ರೇ ಎರಡು ಬರುತ್ತೆ. ಸ್ಪ್ರೇ ಮತ್ತು ಜೆಟ್ ಎರಡು ಬರುತ್ತೆ. ಓಪನ್ ಮಾಡಿ ಹಾಗೆ ಹಿಡ್ಕೊಳ್ಳೋ. ಜೆಟ್ ಸ್ಪ್ರೇನ್ ಆಗುತ್ತೆ, ಇದು ಆಗುತ್ತೆ.
ಫ್ಯಾಕ್ಟ್ರಿಗಳು ಕಾಟನ್ ಇಂಡಸ್ಟ್ರಿಗಳಲ್ಲಿ ಇದನ್ನ ಬಳಕೆ ಮಾಡ್ಕೊಳ್ತಾರೆ. ಲೈಕ್ ಸ್ಪ್ರಿಂಕ್ಲರ್ ರೋಡ್ ಇದರ್ ಅಪ್ಲಿಕೇಟರ್ ಅಂತ ಹೇಳ್ತಾರೆ. ಸ್ಪ್ರಿಂಕ್ಲರ್ ಟೈಪ್ ಇದೆ. ವಾಟರ್ ಪ್ರೆಷರ್ಗೆ ರೊಟೇಟ್ ಆಗ್ತಾ ಹೋಗುತ್ತೆ ಟ್ಯಾಂಕ್ಸ್ ಇದೆ. ಇದನ್ನೆಲ್ಲ ನಾವು ಅಷ್ಟೇ ಇದನ್ನ ಮ್ಯಾನ್ಯುವಲ್ಗಳಲ್ಲಿ ಕೆಲಸ ಮಾಡಬೇಕಾದ್ರೆ ಡಾರ್ಕ್ ಸ್ಮೋಕ್ ಇದ್ದಾಗ ಮತ್ತು ಮ್ಯಾನ್ಯುವಲ್ಗಳಲ್ಲಿ ಏನಾದರೂ ರಚನೆ ಮಾಡಬೇಕಂದ್ರೆ ಹೊರಗಡೆ ಹೋದರೆ ಆಕ್ಸಿಜನ್ ಸಿಗಲ್ಲ. ಸಲ್ಫೇಟ್ ಸ್ಪ್ರೇ ಅಂತ ಹೇಳ್ತೀವಿ. ಪ್ರೆಷರ್ ಇದನ್ನ ನಾವು ಫೈರ್ ಜಾಸ್ತಿ ಹೋಗಿರುತ್ತೆ. ಅದೇ ನಾವು ಫೈರ್ ಫೈಟ್ ಮಾಡಲಿಕ್ಕಾಗಲ್ಲ. ಆದ್ರೆ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಫೈರ್ಗೆ ಡಿಫೆನ್ಸ್ ಮಾಡ್ಕೊಳ್ತೀವಿ. ನಮ್ಮಲ್ಲಿ ಹೀಟ್ ಆಗಲ್ಲ, ಲೇಟ್ ಆಗಲ್ಲ, ಟೆಂಪ್ರೇಚರ್ ಕಡಿಮೆ ಆಗುತ್ತೆ, ಫೈರ್ ಫೈಟ್ ಮಾಡ್ತೀವಿ. ಅದರಿಂದ ಫೈರ್ಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಹೋಗ್ಬೋದು. ಎಲ್ಲ ಬರುತ್ತೆ. ನಮ್ಮ ಡಿಪಾರ್ಟ್ಮೆಂಟ್ ಪ್ರೈವೇಟ್ ವೆಹಿಕಲ್ಸ್ ಬರುತ್ತೆ. ಈಗ ಅತಿ ಎತ್ತರವಾದ ಕಟ್ಟಡಗಳಿಗೆ 20-30 ಬೆಂಗಳೂರು 35 ಬಿಲ್ಡಿಂಗ್ ಬ್ರಿಗೇಡ್ ಅದನ್ನೆಲ್ಲ ಹಾಕಲಿಕ್ಕೆ ನಮಗೆ ಏರ್ವೇಸ್ ಪ್ಲಾಟ್ಫಾರ್ಮ್ ಲ್ಯಾಡರ್ ಅಂತಕ್ಕಂಥ AL ಮೇಲೆ ಬೆಂಗಳೂರು ಆಯಾ ನಗರ ವ್ಯಾಪ್ತಿಗಳಿಗೆ ಎಷ್ಟು ವಾಹನಗಳು ಯಾವ ಅಡ್ಡಕ್ಕೆ ಬೇಕು ಅದನ್ನು ಅಲ್ಲಿ ನಿರ್ದಿಷ್ಟ ಮಾಡಿ ತಾಲೂಕು ವ್ಯಾಪ್ತಿಗೆ ಎಷ್ಟು ಬೇಕು ಅಷ್ಟೇ ಮಾಡಿದ್ದಾರೆ. ಫೋಮ್ ನೋಡಿ ಇಲ್ಲಿ ಫೋಮ್ ಅಂತ ಇದೆ. ನಿಮಗೆ ಪೆಟ್ರೋಲ್ ಬಂಕ್ಗಳಲ್ಲಿ, ಪೆಟ್ರೋಲ್ ಸ್ಟೋರೇಜ್ಗಳಲ್ಲಿ, ಪೆಟ್ರೋಲ್ ಬಾವಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಸಮುದ್ರಗಳ ಮೇಲೆ ಆಯಿಲ್ ಲೀಕೇಜ್ ಆಗುತ್ತೆ, ಶಿಪ್ ಫೈರ್ ಆಗಿ ಬೋಟ್ ಆಗಿ ಹಾಗೆಲ್ಲ ಜನರೇಟ್ ಆಗ್ತಾ ಫೋಮ್ ಬರುತ್ತೆ. ಪೆಟ್ರೋಲ್ ಬಂಕ್ ದೊಡ್ಡ ಬಾವಿ ಇದೆ. ಆಗ ತೈಲಗಳ ಮೇಲೆ ಕೆಲಸ ಮಾಡ್ಕೊಂಡು ಆಕ್ಚುಲಿ 4,500 ಕೆಪಾಸಿಟಿ ಇದೆ. ಅಲ್ಲಿ ಮೂಲೆ ಮುಗಿದವರು ವಾಹನಗಳಾಯಿತು